ಪ್ಲ್ಯಾನ್ ಇರೋದು ಗೋಕರ್ಣ, ಮುರುಡೇಶ್ವರ, ಆಗುಂಬೆ ಆ ಕಡೆ ಎಲ್ಲ ಹೋಗಿ ಬರ್ತಾ ಜೋಗ್ ಫಾಲ್ಸಿಗೆ ಹೋಗಿ ಬರೋದಂತ. ಆ್ಯಂಡ್ ಹಾಸನ್ ರೀಚ್ ಆದಾಗ ಹಾರಿಬಲಿ ಗಾಡಿ ಬ್ರೇಕ್ ಡೌನ್ ಆಯಿತು. ಇದು ಕೊಂಡೋದೆ ಹಾಗೆ. Here you have it. ಎಷ್ಟು ಜನ ಆಲ್ಮೋಸ್ಟ್ ಲೈಕ್ ಒಂದು ಬೈ ಮಿಸ್ಟೇಕ್ ಚಾರ್ಮಡಿ ಘಾಟಿಗೆ ಹೋಗೋ ಕಡೆ ಬಿಟ್ಟು ಚಿಕ್ಕಮಗಳೂರು ಕಡೆ ಎಂಟ್ರ್ ಆದ್ವಿ. ಆವಾಗ ದೇವ್ರ ಮನೆ ಬೆಟ್ಟಕ್ಕೆ ಹತ್ತುವಾಗ ಈ ಒಂದು ಕುರುಗಜ್ಜ ಸ್ವಾಮಿ ಮತ್ತು ಚಾಮುಂಡೇಶ್ವರಿ ತಾಯಿ ಚಾಮುಂಡಿ ಫೈನಲಿ ಬಂದ್ವಿ. ದ ಗೇಟ್ ವೇ ಆಫ್ ಧರ್ಮಸ್ಥಳ. ಸೊ ಇವತ್ತು ಒನ್ ಆಫ್ ದ ಸಾಹಸ ಮಾಡೋಕ್ಕೆ ಹೊರಟಿದ್ದೀವಿ. 1000+ ಕಿಲೋಮೀಟರ್ ರೈಡ್. ಯಾಕೆ ಹೇಳ್ತೀರ, ಪ್ಲ್ಯಾನ್ ಇರೋದು ಗೋಕರ್ಣ, ಮುರುಡೇಶ್ವರ, ಆಗುಂಬೆ ಆ ಕಡೆ ಎಲ್ಲ ಹೋಗಿ ಬರ್ತಾ ಜೋಗ್ ಫಾಲ್ಸಿಗೆ ಹೋಗಿ ಬರೋದಂತ. Let's do this. ಫಸ್ಟ್ ಟೈಮ್ ಹೆಲ್ಮೆಟಿಗೆ ಗೋಪ್ರೋ ಹಾಕಿರೋದು. ವೆರಿ ಫಸ್ಟ್ ರೆಕಾರ್ಡಿಂಗ್. ಮೊಬೈಲಲ್ಲಿ ನೋಡಿದ್ರೆ ಉಲ್ಟಾ ಕಾಣಿಸ್ತಾ ಇದೆ. ಅದೇನು ಕತೆ ಆಗುತ್ತೋ ಗೊತ್ತಿಲ್ಲ. ಸೊ ಇವಾಗ ಆಲ್ಮೋಸ್ಟ್ ಮಾರ್ನಿಂಗ್ 7:30 ಆಗಿತ್ತು. ಬೆಂಗಳೂರು ಸೆಂಟ್ರಲ್ ಬಿಟ್ಟಾಗ ಮನೆ ಹತ್ರನೇ, ಐ ಮೀನ್ ಒರಾಯನ್ ಮಾಲ್ ಹತ್ರ ಶಾಲೆ. ನಂದು 2006 ಥಂಡರ್ಬರ್ಡು ಆಲ್ಮೋಸ್ಟ್ 15.5 or 15+ ಲೀಟರ್ಸ್ ಪೆಟ್ರೋಲ್ ಇಡಿಸುತ್ತೆ. ಏರ್ ಚೆಕ್ ಮಾಡಿಸ್ಕೊಂಡು ಲಗೇಜೆಲ್ಲ ಕಟ್ಟಿ ಫಟಾಫಟ್ ಹೊರಡ್ತಾ ಇದ್ದೀವಿ ಬೆಂಗಳೂರು. ಪ್ಲ್ಯಾನ್ ಮಾಡಿದ್ದು ಸಾಯಂಕಾಲ 4 ಗಂಟೆ ಇಲ್ಲ 5 ಗಂಟೆಗೆ ಧರ್ಮಸ್ಥಳ ರೀಚ್ ಆಗಬೇಕಂತ. ಬಟ್ ನೋಡ್ತೀರಾ ನೀವೇನಾಗುತ್ತೆ ಅಂತ. ಆ್ಯಂಡ್ ಹಾಸನ್ ರೀಚ್ ಆದಾಗ ಹಾರಿಬಲಿ ಗಾಡಿ ಬ್ರೇಕ್ ಡೌನ್ ಆಯಿತು. ಇದು ಲಾಕ್ ಇನ್ ಕೀ ಸಿಸ್ಟಮ್ದು ಫ್ಯೂಯಲ್ ಟ್ಯಾಂಕಿಂದ ಕೆಳಗಡೆ ಹಾಕ್ಸಿದ್ದೆ. ಬಟ್ ಅದು ಲೀಕಿಂಗ್ ಸ್ಟಾರ್ಟ್ ಆಗಿ ಹಾಸನ್ ಹತ್ರ ವಿ ಹ್ಯಾಡ್ ಟು ಸ್ಟಾಪ್ ದೇರ್ ಫಾರ್ ಆಲ್ಮೋಸ್ಟ್ 2 hours. ಸೊ 2 hours ಒಂದು ಹೋಯಿತು. ಕಡೆಗೆ ಏನು ಮಾಡೋಕ್ಕಾಗ್ದಿರ MC ಇಲ್ಲೂ ಕರೆಕ್ಟಾಗಿ ಎಲ್ಲ ಕಡೆ ಮೆತ್ಕೊಂಡು ಹೊರಟ್ವಿ. ಆ್ಯಂಡ್ ಈ ರೋಡ್ ಏನು ನೋಡ್ತಾ ಇದ್ದೀರ ನೀವು, ಇದು ಧರ್ಮಸ್ಥಳ ಬೆಂಗಳೂರು ಹೈವೇ. ಆ ರೋಡು ಸ್ಟ್ರೆಚ್ ಬ್ಯೂಟಿಫುಲ್ ಆಗಿದೆ. ರೀಸೆಂಟಾಗಿ ಇದೆಲ್ಲ ರೆಡಿ ಮಾಡಿರೋದು ಅನಿಸುತ್ತೆ. ಆ್ಯಂಡ್ ಬಟ್ ಎಲ್ಲಿ ನಾವು ಚಾರ್ಮಡಿ ಘಾಟಿಗೆ ಈ ರೋಡಿಂದ ಒಂದು ರೈಟ್ ಹೋಗಿ ಚಾರ್ಮಡಿ ಘಾಟಿಗೆ ಒಂದು ಘಾಟ್ ಸೆಕ್ಷನ್ ಎಂಟ್ರ್ ಆಗುತ್ತೆ. ಅಲ್ಲಿಂದ ಘಾಟ್ ಸೆಕ್ಷನ್ ಹೆವಿ ಕರ್ವ್ಸ್ ಇದೆ. ಸೊ ನಾವು ಬ್ಯಾಂಗ್ಳೂರು ಧರ್ಮಸ್ಥಳ ಹೈವೇನಲ್ಲಿ ಹೋಗ್ತಾ ಬೈ ಮಿಸ್ಟೇಕ್ ಚಾರ್ಮಡಿ ಘಾಟಿಗೆ ಹೋಗೋ ಕಡೆ ಬಿಟ್ಟು ಚಿಕ್ಕಮಗಳೂರು ಕಡೆ ಎಂಟ್ರ್ ಆದ್ವಿ. ಆವಾಗ ದೇವ್ರ ಮನೆ ಬೆಟ್ಟಕ್ಕೆ ಹತ್ತುವಾಗ ಈ ಒಂದು ಕುರುಗಜ್ಜ ಸ್ವಾಮಿ ಮತ್ತು ಚಾಮುಂಡೇಶ್ವರಿ ತಾಯಿ ಚಾಮುಂಡಿ, ಮೇ ಬಿ ನಾನು ಕರೆಕ್ಟ್ ಮಾಡಿ ನಾನು ತಪ್ಪು ಹೇಳ್ತಿದ್ರೆ
ಈ ಒಂದು ದೇವಸ್ಥಾನ ನಮ್ಮ ಕಣ್ಣಿಗೆ ಬಿತ್ತು. ನಾನು ಮೈಸೂರಲ್ಲಿರೋ ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಫ್ರಮ್ ಪಾಸ್ಟ್ 1 ವರ್ಷ, ಬಟ್ ಹೋಗೋಕ್ಕಾಗಿರಲಿಲ್ಲ. ಸೊ ಆನ್ ದ ವೇ ಇದು ಸಿಕ್ತಲ್ಲ, ಇದು ಒಂದು ಫಸ್ಟ್ ಪ್ಲೇಸ್ ಕವರ್ ಮಾಡ್ಕೊಳ್ಳೋಣ ಆನ್ ದ ವೇ ಟು ಧರ್ಮಸ್ಥಳ ಅಂತ ಒಂದು ಯೂಟರ್ನ್ ತೊಗೊಂಡು ಯಾವುದೋ ಒಂದು ಸಣ್ಣ ಬೆಟ್ಟದ ತುದಿನಲ್ಲಿ ಯಾವುದೋ ಒಂದು ಸಣ್ಣ ಊರು ಇಲ್ಲ ಗ್ರಾಮದಲ್ಲಿ ಒಳಗೆ ಇರುವಂಥ ದೇವಸ್ಥಾನ ಇದು. ಸಕಲೇಶ್ಪುರ ತಾಲೂಕಲ್ಲಿ ಇರುವಂಥದ್ದು. ಬಟ್ ಸಣ್ಣ ರೋಡ್ ಇದೆ, ಇದರದ್ದು ಗೂಗಲ್ ಮ್ಯಾಪ್ ಲೊಕೇಶನ್ ಇದೆ, ನಾನು ಹಾಕಿರ್ತೀನಿ. ಆ್ಯಂಡ್ ದಿಸ್ ಇಸ್ ಅವರ್ ವೆರಿ ಸ್ಪೀಡ್ ಬಾಯ್. ಬಂದ ತಕ್ಷಣ ವೆಲ್ಕಮ್ ಮಾಡಿದ್ರು ಆ್ಯಂಡ್ ಮುದ್ದು ಮಾಡೋಕ್ಕೋಸ್ಕರ ಕರೆದು ಕೇಳ್ತಾ ಇದ್ದಾನೆ. ಆ್ಯಂಡ್ ಲುಕ್ಸ್ ಲೈಕ್ ಹಿ ವಾಂಟೆಡ್ ಟು ಬೈಕ್. ನೀವು ನೋಡ್ಬೋದು ಎಷ್ಟು ಕಷ್ಟಪಟ್ಟಿಕೊಂಡು ಒಬ್ಬನೇ ಹೋಗೋಷ್ಟರಲ್ಲಿ ಸಾಕಾಗೋಯ್ತು. ಆ್ಯಂಡ್ ಹಿಯರ್ ಕಮ್ ವಾಟ್ ಆರ್ ಯು ಡೂಯಿಂಗ್ ಮೈ ಲವ್. ಸಾಕಾಗೋಯ್ತು. ಇಟ್ ವಾಸ್ ವೆರಿ ಹಾರಿಬಲ್ ಟು ರೈಡ್ ಇನ್ ಚಾರ್ಮಡಿ ಘಾಟ್ ಸೆಕ್ಷನ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. The guard sections, all the curves were very dangerous. Hello friends, this is Bhuvan Karthik. Subscribe to my channel. ಅಡ್ರಿನಲಿನ್ ರಶ್ಗೋಸ್ಕರ ಧೈರ್ಯ ಮಾಡಿ ಹೊರಟಿದ್ದು, ಬಟ್ ಆಮೇಲೆ ಅರ್ಧ ಜೀವ ಬಾಯಿಗೆ ಬಂದಿತ್ತು. ಇದು ಇಲ್ಲೋ ಆನ್ ದ ವೇ ನಮಗೆ ಹೋಗುವಾಗ ಒಂದು ನವಿಲು ಕಾಣಿಸ್ತು. ಸೊ ಹುಡ್ಕೊಂಡು ಹೋದೆ. ಸುಮ್ಮನೆ ದಾರಿನಲ್ಲೇ ಹಂಗೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು, ಆ್ಯಂಡ್ that's how we spotted the peacocks, like almost 5-6 times. Charmadi Ghatali we spotted a group of 2-3 peacocks, and you will see it in few seconds. ಅದು ನವಿಲ್ ಕರೆಯಲ್ಲಿ ಬಿದ್ದಿತ್ತು. ನಾನು ಹುಡುಕೊಂಡು ಹೋದೆ ಹಾಗೆ. Here you have it. ಎಷ್ಟು ಚೆನ್ನಾಗಿ ಆಲ್ಮೋಸ್ಟ್ ಲೈಕ್ ಒಂದು 10 ಫೀಟಲ್ಲಿ ಹಾರ್ಕೊಂಡು ಹೋಯ್ತು. ನಾವು ಆಲ್ಮೋಸ್ಟ್ 6:30 ಆಗಿತ್ತು. ಅರ್ಧ ಚಾರ್ಮಡಿ ಘಾಟ್ ಇಳಿದ್ಬಿಟ್ಟಿದ್ವಿ ನಾವು. ಚಿಕ್ಕಮಂಗ್ಳೂರ್ಗೆ ಹೋಗಿ ಅಲ್ಲಿಂದ ಚಾರ್ಮಡಿ ಘಾಟ್ ಹೋಗಿ ಚಾರ್ಮಡಿ ಘಾಟ್ ಇಳಿದು ಧರ್ಮಸ್ಥಳಕ್ಕೆ ಗೊತ್ತಿಲ್ಲ. ಹೌ ಇಟ್ ವಾಸ್ ವೆರಿ ಮಚ್ ಡಾರ್ಕ್. ಹಿಂದೆಗಡೆ ಏನಿದೆ ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಆ್ಯಂಡ್ ಐ ವಾಸ್ ಸ್ಟ್ರೆಸ್ಡ್ ಔಟ್. ಆಲ್ಮೋಸ್ಟ್ ಐ ಡ್ರೋವ್ ಲೈಕ್ 450 kilometers. Almost ಧರ್ಮಸ್ಥಳ ಇನ್ನೊಂದು 60 kilometers. ಆಗ್ತಿರ್ಲಿಲ್ಲ ನನ್ನ ಕೈಯಲ್ಲಿ. ಕರ್ವ್ಸ್ ತುಂಬ ಆಲ್ಮೋಸ್ಟ್ ಬಂದ್ವಿ ನಾವು. ಐ ಮೀನ್ ಐ ವಿಲ್ ಸ್ವಿಚ್ ಆಫ್ ದ ವಾಯ್ಸ್ ಓವರ್ ಹಿಯರ್. ಇಲ್ಲಿ ಫೈನಲಿ ಬಂದ್ವಿ. ದ ಗೇಟ್ ವೇ ಆಫ್ ಧರ್ಮಸ್ಥಳ. ಎಲ್ಲ ಅರ್ಧೋಯ್ತು ಗುರು ಬರೋಷ್ಟರಲ್ಲಿ. And I finally reached ಧರ್ಮಸ್ಥಳ at 8:15 or 8:20 ಆಗಿತ್ತು. ಫಟಾಫಟ್ ಹೋಗಿ ಗಾಡಿ ಪಾರ್ಕ್ ಮಾಡಿ ದರ್ಶನ ಮುಗಿಸ್ಕೊಂಡು ಲಾಸ್ಟ್ ದರ್ಶನ ನಮಗೆ ಸಿಕ್ತು. ಫೈನಲಿ ಭಯ ಆಗ್ಬಿಟ್ಟಿತ್ತು, ಇಲ್ಲಿ ಇಷ್ಟು ದೂರ ಬಂದು ದರ್ಶನ ಸಿಗಲ್ವೇನೋ ಅಂತ. ಈ ಪ್ರಸಾದ ತಿಂದು ಸಂತೃಪ್ತಿಯಿಂದ ಇನ್ನು ಅಲ್ಲಿಂದ ನಾನು ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಅಲ್ಲೇ ಒಂದು ರೂಮ್ ಬುಕ್ ಮಾಡಿ ಮಲ್ಕೊಂಡ್ವಿ. ಆ್ಯಂಡ್ ದಿಸ್ ಪಪ್ಪಿ ಗೇವ್ ಮಿ ದ ಕಂಪನಿ ಫಾರ್ ದಟ್ ನೈಟ್. ಚೆನ್ನಾಗಿ ಆಟಾಡ್ಕೊಂಡು ಮಾತಾಡ್ಕೊಂಡು